ಎಸ್, ಇನ್ನು ಹಾಸನದ ವಿಚಾರಕ್ಕೆ ಬರೋಣ. ಹಾಸನದಲ್ಲಿ ಏನಾಗಿದೆ ಸಮಸ್ಯೆ? ಮೈತ್ರಿ ಅಭ್ಯರ್ಥಿಯ ಆಯ್ಕೆ ಹಾಸನದಲ್ಲಿ ಕಗ್ಗಂಟಾಗಿದೆ. ದಳಪತಿಗಳಿಗೆ ತಲೆನೋವಾಗಿದೆ. ಹಾಸನದಲ್ಲಿ ಬಿಜೆಪಿ ನಾಯಕರ ಒತ್ತಡ ಇದೆ. ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿಸೋದಕ್ಕೆ ಬಿಜೆಪಿ ನಾಯಕರು ಒಪ್ತಾ ಇಲ್ಲ. ಇದು ಈಗ ಜೆಡಿಎಸ್ ಪಾಲಿಗೆ ತಲೆನೋವಾಗಿದೆ. ಹಾಸನ ಅಂತಂದ್ರೆ ಅಲ್ಲೇನು ಗೊಂದಲ ಇರಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಜೆಡಿಎಸ್ಗೆ ಕೋರ್ಸ್ ಬಿಟ್ಕೊಡ್ತಾರೆ, ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆಗ್ತಾರೆ ಅಂತಂದ್ರೆ ಅದು ಅಷ್ಟು ಸುಲಭ ಇಲ್ಲ ಮೈತ್ರಿ. ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪ್ರೀತಂ ಗೌಡ, ಮಾಜಿ ಶಾಸಕ ಎಟಿ ರಾಮಸ್ವಾಮಿ, ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಇವರೆಲ್ಲರೂ ಕೂಡ ಪ್ರಜ್ವಲ್ ಸ್ಪರ್ಧೆಗೆ ವಿರೋಧವನ್ನ ತೀವ್ರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತ್ಯೇಕ ಸಭೆ ನಡೆಸಿ ತಮ್ಮ ಅಭಿಪ್ರಾಯವನ್ನ ವರಿಷ್ಠರಿಗೆ ತಿಳಿಸಿದ್ದಾರೆ ನಾಯಕರು. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯಾದ್ರೆ ಗೆಲ್ಲೋ ಸಾಧ್ಯತೆ ಕಡಿಮೆ ಎನ್ನುವ ದೂರನ್ನ ಕೊಡ್ತಾ ಇದ್ದಾರೆ. ಇದು ಈಗ ಸವಾಲಾಗಿದೆ. ಜೆಡಿಎಸ್ನಲ್ಲಿ ಆಂತರಿಕವಾಗಿಯೇ ಪ್ರಜ್ವಲ್ಗೆ ವಿರೋಧ ಇದೆ ಎನ್ನುವಂತಹ ವರದಿಗಳು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಕಗ್ಗಂಟಾಗಿದೆ ಹಾಸನ ಕ್ಷೇತ್ರ. ಇನ್ನು ಮಾಹಿತಿ ಸಂಗ್ರಹಿಸೋದಕ್ಕೆ ಅಂತ ರಾಜ್ಯ ತಂಡ ಏನು ಬಂದಿತ್ತು, ಅವರ ಮುಂದೆಯೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ವಾರದ ಹಿಂದೆ ಹಾಸನದಲ್ಲಿ ಅಭಿಪ್ರಾಯವನ್ನ ಬಿಜೆಪಿ ಟೀಮ್ ಸಂಗ್ರಹಿಸಿತ್ತು. ಆ ಟೀಮ್ನ ಮುಂದೆಯೂ ಕೂಡ ಪ್ರಜ್ವಲ್ ರೇವಣ್ಣ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಶಾಸಕ ಶ್ರೀವತ್ಸ ಹಾಗೂ ಲಕ್ಷ್ಮೀ ಅಶ್ವಿನಿ ಗೌಡ ನೇತೃತ್ವದ ಟೀಮ್ ಬಂದಾಗ್ಲೂ ಕೂಡ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಗೆಲ್ಲೋ ಸಾಧ್ಯತೆ ತೀರಾ ಕಡಿಮೆ ಅಂತ, ಆ ಅಭ್ಯರ್ಥಿಯ ಕುರಿತಂತೆ ತಮ್ಮ ವಿರೋಧ ಇದೆ ಅನ್ನೋದನ್ನು ಕೂಡ ಆ ಸಂದೇಶವನ್ನ ಕೊಟ್ಟಿದ್ದಾರೆ. ಇದು ಬಹಳ ದೊಡ್ಡ ತಲೆನೋವಾಗಿದೆ ಈಗ ಬಿಜೆಪಿಗೂ ಕೂಡ. ಪ್ರಜ್ವಲ್ ರೇವಣ್ಣ ಅಭ್ಯರ್ಥಿ ಆದ್ರೆ ಗೆಲ್ಲೋ ಸಾಧ್ಯತೆ ಕಡಿಮೆ ಇದೆ ಅನ್ನೋ ದೂರನ್ನ ಕೊಡಲಾಗಿದೆ. ಈಗಾಗಲೇ ಪ್ರಜ್ವಲ್ ಹಾಸನದ ಅಭ್ಯರ್ಥಿ ಅಂತ ಜೆಡಿಎಸ್ ಕೂಡ ಘೋಷಣೆ ಮಾಡಿದೆ. ಇದುವರೆಗೂ ಒಂದೇ ಒಂದು ಜಂಟಿ ಸಭೆಯನ್ನ ಮೈತ್ರಿ ನಾಯಕರು ನಡೆಸಿಲ್ಲ. ಪ್ರಜ್ವಲ್ಗೆ ಬಹಿರಂಗವಾಗಿಯೇ ಪ್ರೀತಂ ಗೌಡ ವಿರೋಧವನ್ನ ಈ ಹಿಂದೆನೂ ವ್ಯಕ್ತಪಡಿಸಿದ್ರು, ಈಗಲೂ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನ ಅಂತಂದ್ರೆ ಸುಲಭವಾಗಿ ಜೆಡಿಎಸ್ನ ಕ್ಷೇತ್ರ ಆಗುತ್ತೆ, ಪ್ರಜ್ವಲ್ ರೇವಣ್ಣ ಅಲ್ಲಿನ ಅಭ್ಯರ್ಥಿ ಅನ್ನುವಂತ ಮಾತುಗಳಿತ್ತು. ಆದ್ರೆ ಅಷ್ಟು ಸುಲಭ ಇಲ್ಲ ಅನ್ಸುತ್ತೆ. ಅಂದ್ರೆ ನಾಯಕರ ಮಟ್ಟದಷ್ಟೇ ಮೈತ್ರಿ ಆಗಿದೆಯಾ, ತಳಮಟ್ಟದಲ್ಲಿ ಮೈತ್ರಿ ಆಗ್ಲೇ ಇಲ್ವಾ? ಸವಾಲ್ ಏನು? ಯಾಕೆ ಪ್ರಜ್ವಲ್ಗೆ ಅಲ್ಲಿ ವಿರೋಧ? ಪ್ರತಿಮಾ, ಹಾಸನದಲ್ಲಿ ಜೆಡಿಎಸ್ನ ಭದ್ರಕೋಟೆ ಅನ್ನುವಂತಹ ಮಾತು ಮೊದಲಿನಿಂದಲೂ ಇತ್ತು. ಆದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ, ಜೆಡಿಎಸ್ ನಾಯಕರು ಘೋಷಣೆಯನ್ನು ಮಾಡಿಕೊಂಡ್ರು. ಆದರೆ BJP ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹದ್ದು ಮೊದಲಿನಿಂದಲೂ ಸಹ ಅದಕ್ಕೆ ಅಪಸ್ವರ ಎದ್ದಿತ್ತು. BJP ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪ್ರೀತಂ ಗೌಡರು ನೇರವಾಗಿಯೇ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಮುಂದುವರೆದ ಭಾಗವಾಗಿ BJPಯ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಸಿದ್ದೇಶ್ ನಾಗೇಂದ್ರ, ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಹಾಗೂ ಶಾಸಕರಾದಂತಹ ಸಿಮೆಂಟ್ ಮಂಜು ಸೇರಿದಂತೆ ಈ BJP ನಾಯಕರ, ಹಾಸನ ಜಿಲ್ಲಾ ನಾಯಕರ BJP ನಾಯಕರ ತಂಡ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ನಡೆಸಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ನೇರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ BJP ಮತ್ತು JDS ನಡುವೆ ಒಂದು ರೀತಿಯ ದೋಸ್ತಿ ಇದ್ದರೂ ಸಹ ಹಾಸನದ ಮಟ್ಟಿಗೆ ಅದು ಕುಸ್ತಿಯಾಗಿ ಇನ್ನೂ ಸಹ ಉಳಿದಿರೋದಕ್ಕೆ BJP ನಾಯಕರು ಸಭೆ ನಡೆಸಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾದ ಸಾಕ್ಷಿ ಆಗಿದೆ. ಹೀಗಾಗಿ ಮುಂದುವರೆದಂತೆ ಪ್ರಜ್ವಲ್ ರೇವಣ್ಣ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಹಾಸನದಿಂದ ಸ್ಪರ್ಧೆ ಮಾಡಿದ್ರೂ ಸಹ ಅವರು ಗೆಲ್ಲುವ ಸಾಧ್ಯತೆ ಬಹಳ ಕಡಿಮೆ ಇದೆ. ಅವರಿಗೆ JDSನಲ್ಲೇ ವಿರೋಧ ಇದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸ್ಪರ್ಧೆ ಬೇಡ, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದರೆ ಪ್ರಜ್ವಲ್ ರೇವಣ್ಣ ಸೋಲುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂತಹ ವರದಿಯನ್ನು ಸಹ BJP ನಾಯಕರು ಈಗಾಗಲೇ ರಾಜ್ಯ ತಂಡಕ್ಕೆ ಮತ್ತು ಅಮಿತ್ ಶಾ ಅವರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲೂ ಸಹ ಈ ವಿಚಾರವನ್ನು ನಾಯಕರಿಗೆ ಮುಟ್ಟಿಸಿದ್ದಾರೆ. ಮುಂದುವರೆದಾಗೆ ಈಗ ಹಾಸನದಲ್ಲಿ BJP ನಾಯಕರು ಒಂದು ರೀತಿ ಈಗಲೂ ಸಹ ಸೆಡ್ಡು ಹೊಡೆದಂತೆ ಕಂಡು ಬರ್ತಾ ಇದೆ. ಪ್ರತ್ಯೇಕವಾಗಿ ಸಭೆಯನ್ನು ನಡೆಸ್ತಾ ಇದ್ದಾರೆ, ಜೊತೆಗೆ ರಾಜ್ಯ ತಂಡಕ್ಕೂ ಸಹ ಮಾಹಿತಿಯನ್ನು ನೀಡಿದ್ದಾರೆ. ಅಂತಿಮವಾಗಿ JDS ಮತ್ತು BJPಯ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣವರ ಇಳಿಸೋದಕ್ಕೆ JDS ನಾಯಕರು ಭಾಳ ಉತ್ಸುಕರಾಗಿದ್ದರೂ ಸಹ BJP ನಾಯಕರು, ಪ್ರೀತಂ ಗೌಡರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ಜೊತೆಗೆ ಇಬ್ಬರು ಶಾಸಕರು ಸಹ BJPಯ ಶಾಸಕರು ಸಹ HK ಸುರೇಶ್ ಹಾಗೂ ಸಿಮೆಂಟ್ ಮಂಜು ಅವರಿದ್ದಾರೆ. ಎಟಿ ರಾಮಸ್ವಾಮಿ ಅವರು ಸಹ ಈಗಾಗಲೇ ಈ ಒಂದು ಸಭೆಯಲ್ಲಿ ಕಾಣಿಸ್ಕೊಂಡಿದ್ದು, ಹೀಗಾಗಿ ಸಾಕಷ್ಟು ತಲೆನೋವಾಗಿ ಸದ್ಯ
ಪ್ರಕ್ರಿಯೆ ಹಾಸನದಲ್ಲಿ ಕಂಡು ಬರ್ತಾ ಇದೆ. ಎಚ್ ಡಿ ದೇವೇಗೌಡರು ಕಳೆದ 1 ತಿಂಗಳಲ್ಲಿ 4 ಬಾರಿ ಸಭೆಯನ್ನು ಮಾಡಿದರು. ಆ ಸಭೆಗೆ BJP ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಾಗಲಿ ಅಥವಾ ಅವ್ರ ಜೊತೆ ಚರ್ಚೆ ಮಾಡೋದಾಗಲಿ ಇದುವರೆಗೂ ಮಾಡಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಕಳೆದ ವಾರ ಸಭೆಯನ್ನು ನಡೆಸಿದ್ರು ಸಹ ಆ ಸಂದರ್ಭದಲ್ಲೂ ಸಹ ಹಾಸನ ಜಿಲ್ಲೆಯ BJP ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಲ್ಲ. JDS ಪದಾಧಿಕಾರಿಗಳು ಮತ್ತು ಮುಖಂಡರ ಸಭೆಯನ್ನು ನಡೆಸಿದರು. ಇದು ಇನ್ನೂ ಸಹ ಹಾಸನದಲ್ಲಿ BJP ಮತ್ತು JDS ನಡುವೆ ಸಾಕಷ್ಟು ಅಂತರ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.